ಮಳವಳ್ಳಿ ತಾಲೂಕು ಹಲಗೂರು ಹೋಬಳಿಯ ಮುತ್ತತ್ತಿ ರಸ್ತೆಯಲ್ಲಿರುವ ದೊಡ್ಡ ಯಲಚೆಗೆರೆ ಗ್ರಾಮದಲ್ಲಿ ಹಗದ್ದೂರು ಗ್ರಾಮದ ಪುಟ್ಟಸ್ವಾಮಿ ಎಂಬುವರ ಜಮೀನಿನಲ್ಲಿ ವಿದ್ಯುತ್ ಇಲ್ಲದೆ ಸೋಲಾರ್ ಮೋಟಾರ್ಗೆ ಚಾಲನೆ ನೀಡಿದರು. ಪುಟ್ಟಸ್ವಾಮಿ ಕುಟುಂಬದವರು ಮೋಟಾರ್ ಹಾಗೂ ಸೋಲಾರ್ಗೆ ಪೂಜೆ ಸಲ್ಲಿಸಿ ಬಂದ ನೀರನ್ನು ಕಂಡು ಖುಷಿಪಟ್ಟರು. ಶಕ್ತಿ ಎಂಟರ್ಪ್ರೈಸಸ್ ಹೊಸ ತಂತ್ರಜ್ಞಾನದ ಶಕ್ತಿ ಸೋಲಾರ್ ಪಂಪ್ನಿಂದ ರೈತರಿಗೆ ಭಾರೀ ಅನುಕೂಲವಾಗುತ್ತದೆ. ನಾನು 4 ಜಿಲ್ಲೆಗಳಿಗೆ ಡಿಸ್ಟ್ರಿಬ್ಯೂಟರ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ಇದು ಕಾಡಂಚಿನ ಗ್ರಾಮ. ರಾತ್ರಿ ವೇಳೆ ನೀರು ಕಟ್ಟಲು ಬರುತ್ತಾರೆ. ನಮ್ಮಲ್ಲಿ ಆನೆ, ಚಿರತೆ, ಹಂದಿಗಳ ಹಾವಳಿ. ಬರು ಮನೆಯಲ್ಲಿ ಕುಳಿತು ಪಂಪ್ ಅನ್ನು ಆನ್ ಮಾಡಬಹುದು. ಪಿಎಂ ಕುಸುಮ ಯೋಜನೆ ಅಡಿಯಲ್ಲಿ 80% ಸಬ್ಸಿಡಿ ಸಿಗುತ್ತದೆ. ಇದರ ಬೆಲೆ 82,000. ರೈತರು ಹೆಚ್ಚಿನ ಮಾಹಿತಿಗೆ ನಮ್ಮ ಹಲಗೂರಿನಲ್ಲಿರುವ ಕಚೇರಿಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳಬಹುದು ಎಂದು ತಿಳಿಸಿದರು. ಇಲ್ಲಿ ಹೊಸ ತಂತ್ರಜ್ಞಾನ ಶಕ್ತಿ ಸೋಲಾರ್ ಪಂಪ್ನಿಂದ ಹೊಸ ತಂತ್ರಜ್ಞಾನವಾಗಿ ಈ PM ಕುಸುಮ ಯೋಜನೆ ಅಡಿಯಲ್ಲಿ 80% ಸಬ್ಸಿಡಿಲಿ ವಿ ಪುಟ್ಟಸ್ವಾಮಿ ಎನ್ನುವರಂಥ ರೈತರಿಗೆ ಇಲ್ಲಿ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ದೊಡ್ಡಯಲಚೆಗೆರೆ ಗ್ರಾಮದಲ್ಲಿ ಅಳವಡಿಸಿರುವಂಥ ಸಿಸ್ಟಮ್ ಇದೆ. ಇದು ಬಂದು ರಿನ್ಯೂವಲ್ ಎನರ್ಜಿ ಹೊಸ ತಂತ್ರಜ್ಞಾನ ಶಕ್ತಿ ಪಂಪ್ಸಿಂದ ಮಾಡಿರುವಂಥದ್ದು. ನಾವು ರೈತರಿಗೆ ಕರೆಂಟ್ನಿಂದ ತುಂಬ ಒಂದು ಬೇಸಿಗೆ ಟೈಮ್ ಅಂತಂದರೆ ಒಂದು ಕರೆಂಟ್ನ ವೈಪರೀತ್ಯದಿಂದ ತುಂಬ ತೊಂದರೆ ಆಗ್ತಿತ್ತು. ಮತ್ತು ರಾತ್ರಿ ವೇಳೆ ನೀರನ್ನ ಗಿಡಗಳಿಗಾಗಲಿ ಬೆಳೆಗಳಿಗೆ ಒಂದು ಹಾಯಿಸುವಂಥದ್ದಾಗಲಿ ನೀರನ್ನ ಸಪ್ಲೈ ಮಾಡುವಂಥದ್ದು ತೊಂದರೆ ಆದ ಕಾರಣ ಹಾವು ಚೇಳು ಈ ಥರ ರೀತಿಯಲ್ಲಿ ಅವ್ರಿಗೆ ತೊಂದರೆ ಆಗುತ್ತೆ. ಈ ಬೆಟ್ಟದ ತಪ್ಪಲು ಆಗೋದ್ರಿಂದ ತುಂಬ ಆನೆ ಉಳಾವಳಿ ಇದೆ, ತುಂಬ ಪ್ರಾಣಿಗಳ ಕಾಟ ಇದೆ ನಮ್ಮ ರೈತರಿಗೆ. ಆ ಉದ್ದೇಶದಿಂದ ಇವರಿಗೆ ಈ ಒಂದು ಹೊಸ ತಂತ್ರಜ್ಞಾನದಿಂದ ಬೆಳಕಿನ ಹೊತ್ತು ಗಿಡಗಳಿಗೆ ನೀರು ಬಿಡುವ ಸಲುವಾಗಿ ಈ ತಂತ್ರಜ್ಞಾನ ತುಂಬ ಅನುಕೂಲಕರವಾಗಿದೆ ರೈತರಿಗೆ. ಇದರಲ್ಲಿ ಸುಮಾರು ಒಂದು 40,000ದಷ್ಟು ಪಂಪ್ ಸೆಟ್ಟು ಸೆಲೆಕ್ಷನ್ ಮಾಡಿದ್ದಾರೆ ಕಡಾಲಿಂದ. ಆ 40,000 ಪಂಪ್ ಸೆಟ್ನಲ್ಲಿ ಇವಾಗ ನಾವು ಇನ್ಸ್ಟಾಲೇಷನ್ನು ಮಂಡ್ಯ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿದ್ದೇವೆ. ಮತ್ತು ಈ ಒಂದು ಯೋಜನೆಯಡಿ ಮುಂದಿನ ದಿವಸದಲ್ಲಿ ಇನ್ನು ಎಲ್ಲ ರೈತರು ಅನುಭವ ಇಲ್ಲದೇ ಇರೋರು ಮತ್ತು ಇದ್ರ ಮಾಹಿತಿ ಕೊರತೆ ಇರೋರು ಮುಂದೆ ಅಪ್ಲಿಕೇಶನ್ ಹಾಕಿ ಪಡ್ಕೊ. ಜಮೀನಿನ ಮಾಲೀಕ ಪುಟ್ಟಸ್ವಾಮಿ ಮಾತನಾಡಿ, ಇದು ಹೊಸ ತಂತ್ರಜ್ಞಾನ, ನನಗೆ ತುಂಬಾ ಖುಷಿಯಾಗುತ್ತಿದೆ. ಈ ವಿಷಯ 4 ಜನರಿಗೆ ರೈತರಿಗೆ ತಿಳಿದರೆ ರೈತರಿಗೆ ಅನುಕೂಲವಾಗುತ್ತದೆ ಎನ್ನುವುದು ನನ್ನ ಅನಿಸಿಕೆ ಎಂದರು. ವಿ ಪುಟ್ಟಸ್ವಾಮಿ ಅವರು ಅಂದ್ಬಿಟ್ಟು ಹಗದ್ದೂರು ಗ್ರಾಮ, ಬ್ಯಾಡ್ರಲ್ಲಿ ಹಗದ್ದೂರು ಗ್ರಾಮದಲ್ಲಿ ಸೇರಿದ್ದವು. ದೊಡ್ಡಯಲಚೆಗೆರೆ ಪ್ಲಾಟು 2.5 ಎಕರೆ. ನಾವು ಫಸ್ಟ್ ಟೈಮು ಕಾಂಟ್ಯಾಕ್ಟ್ ಮಾಡ್ದೋ. ಮತ್ತು ಪುಟ್ಟಸ್ವಾಮಿ ಗೌಡರು ಮತ್ತು ಸಿದ್ದೇಗೌಡರು ಇಬ್ಬರು ಸಜೆಷನ್ ಕೊಟ್ಟರು. ಮತ್ತು ಫೋನ್ ಕಾಂಟ್ಯಾಕ್ಟಲ್ಲಿರಿ ಅಂತ ಹೇಳಿದರು. ಅದೇ ರೀತಿ ಮಾಡಿದೆ ನಾನು. ಅದು ಅನುಕೂಲ ಆಯಿತು. ಈಗ ಎಲ್ಲ